ಬೇಜಾರಾಗಿದೆ. ಏನ್ ಗೊತ್ತೇನೆ, ನನಗೆ ಸಖತ್ತು ಸಿಟ್ಟು ಬರ್ತೈತಿ. ನಾನು ಈ ತರ ಆಗ್ತೈತೆ ಅಂತ ನನ್ನ ಜೀವನದಾಗಿ ಅನ್ಕೊಂಡೇ ಇರ್ಲಿಲ್ಲ ನಾನು. ಅಲ್ಲ, ಹುಡುಗ ಮಂಜು ಹುಡುಗ ಬರ್ತ್ಡೇ ಇಟ್ಕೊಂಡು ಊರಿಗೆ ಹೋಗಿ ಅವ್ರ ಅಪ್ಪ ಅಮ್ಮನ ಜೊತೆ ಊರಿಗೆ ಹೋಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ಬಂದಾನೆ. ಬಂದ್ರೆ ಅಲ್ಲ, ₹1 ಚಾಕ್ಲೇಟ್ ಗೊತ್ತಿಲ್ದೆ, ₹1 ಚಾಕ್ಲೇಟ್ ಕೊಟ್ಟಿಲ್ಲ ನೋಡಲ್ಲಿ. ನನಗೂ ಸಿಟ್ಟು ಬಂತು. ಅದೇ ನಮ್ದು ಬರ್ತಡೇ ಇದ್ದಾಗ ಸ್ವೀಟ್ ಅಲ್ಲಿ ನನಗೆ ಮೈಸೂರು ಪಾಕ್ ಬೇಕು, ನನಗೆ ಆ ಸ್ವೀಟ್ ಬೇಕು, ಆಲ್ಕೋವಾ ಬೇಕು, ಹಂಗೆ ಹಿಂಗೆ ಅಂತಾನೆ. ಅವನು ಮಾತ್ರ ದುಡ್ಕಾಡ್ತಾನಲ್ಲ, ಕಂಜೂಸ ಅಂದ್ರೆ ಕಂಜೂಸ. ಚಿಂಟು, ನನಗೂ ಅಷ್ಟೇ ಸಖತ್ತು ಬೇಜಾರಾಗ್ತೈತಿ. ಯಾ ಚಿಂಟು, ಕಿರಣ ಬರ್ರ ಇಲ್ಲಿ. ನೋಡ್ರಿ, ಮಂಜುಡ್ಗ ಬರ್ತೈತಿ. ಬಂದಾಗ ಹೆಂಗಾದ್ರೂ ಮಾಡಿ ಹೊಟ್ಟೆ ಉರಿಸ್ಬೇಕು. ಹೆಂಗ ಎಲ್ಲ ರೆಡಿನಾ? ಹ್ಞೂನ್ರ, ರೆಡಿ. ಚಿಂಟು, ಕಿರಣ, ಅಮ್ಮಿ ಇಲ್ಲೆಲ್ಲ ಏನ್ ಮಾಡ್ತಿದ್ದೀರಾ? ಬರ್ರಿ ಆಟ ಆಡಕ್ ಹೋಗೋಣ. ಯಾಯ್ ನನ್ ಮಗ್ನೆ, ಬರೋ ತಿಂಗಳು ನಿನ್ ಬರ್ತ್ಡೇ ಐತೆ. ನೀನ್ ಏನಾರ ಸ್ವೀಟ್ ಕೊಡಿಸ್ದಂಗಿದ್ರೆ ಏನೆಲ್ಲ ಬೋರ್ಡ್ ಪಕ್ಕ ಅನ್ಸ್ಬಿಡ್ತೀನಿ ನೋಡು. ನೋ ಚಿಂಟು, ನಂದು ಮಾರ್ಚ್ 9ನೇ ತಾರೀಕು ಬರ್ತ್ಡೇ ಐತೆ. ಅದು ಭಾನುವಾರ ಬಂದೈತೆ. ನೋಡ್ರಿ, ಮತ್ತೀಗ ಸ್ವೀಟ್ ಕೇಳಂಗಿಲ್ಲ ಅಷ್ಟೇ. ಯಾಕಂದ್ರೆ ಭಾನುವಾರ ಬಂದೈತೆ, ನಾನು ಮಂತಾಗಿರ್ತೀನಿ. ನಾನು ಸ್ಕೂಲಿಗೆ ಬಂದ್ರೆ ತಾನೇ ಎಲ್ಲರಿಗೂ ಸ್ವೀಟ್ ಕೊಡಕ್ಕೆ ನಾನೇ ಕೊಡ್ಬೇಕು. ಅದೆಂಗ್ ಕೊಡ್ದಂಗಿರ್ತೀಯ? ಅಯ್ಯೋ ರಾಮ, ಯಾಕೆ ಇವ್ರು ನನ್ನನ್ನೇ ಅಂಬಂದವ್ರೆ? ಆಗಲೇ. ಓಹೋ ಅಮ್ಮೆ, ಇಂಥವೆಲ್ಲ ಮಾಡ್ಬೇಡ. ಭಾನುವಾರ ಬರ್ತಡೇ ಆದ್ರೆ ಅವೆಲ್ಲ ಗೊತ್ತಿಲ್ಲ. ಸೋಮವಾರ ಸ್ವೀಟ್ ತಂದು ಕೊಡ್ಬೇಕಷ್ಟೇ. ಇಲ್ಲ ಅಂದ್ರೆ ಕಂಜೂಸ್ ಕಾಳಮ್ಮ ಅಂತಂದು ಹೆಸರಿಟ್ಬಿಡ್ತೀನಿ. ಕಂಜೂಸ್ ಕಾಳಮ್ಮ ಅಂತಂದ ನನಗ್ ಗೊತ್ತು. ನೀವೆಲ್ಲ ಸೇರ್ಕೊಂಡು ನನ್ಗೆ ಅಂತಿರೋದಂತಂದು. ಏ ಮಂಜ, ಸುಮ್ಮನೆ ನೋಡ್ತಾ ಇಲ್ವ? ಇದೊಳ್ಳೆ ಚೆನ್ನಾಗೈತಿ. ನಾವ್ ಯಾಕೆ ಮಾತಾಡ್ಕೊಂಡ್ರು ನಂದೆಲಕ್ಕೆ ಕಡ್ಬಿನ ಸಾರ ಅಂತಂದು ಬತ್ತೀಯ? ಅಪ್ಪಣ್ಣಿ ಅಲ್ವಲ್ಲ ಹುಡುಗ, ನಿನ್ ಬಗ್ಗೆ ನಾವೇನನ್ ಮಾತಾಡಿದೆ? ಮಂಜು ಹುಡುಗ ಅಂತಂದು ಹೆಸರು ಕೇಳಿದೆ ನಾವೇನೋ ಮಾತಾಡ್ತಿದೀವಿ. ನಿನ್ನ ಯಾಕಂಬ ನೀನೇನ್ ಮಾಡಿದ್ಯಾ? ಅದು ನನ್ನ ಬರ್ತಡೇಗೆ ನಾನು ಊರಿಗೆ ಹೋಗಿದ್ನಲ್ಲ, ಅದಕ್ಕೆ ನಾವು ಸ್ವೀಟ್ ಕೊಟ್ಟಿದ್ವಲ್ಲ, ಅದಕ್ಕೆ ನನ್ನ ಆಡಿಸ್ಕೊಂತಿದ್ದೀರ ಅಂತ ಅನ್ಕಂಡೆ. ನಾವು ನಿನ್ನ ಕೇಳೋಣ. ನಾವದಲ್ಲ, ಇವನ್ ಬರ್ತಡೇ ಐತೆ, ₹1 ಚಾಕ್ಲೇಟ್ ಕೊಡೋ ಯೋಗ್ಯತೆನೂ ಇಲ್ಲ ಅಂದ್ಮೇಲೆ ಬರ್ತಡೇ ಆಚರಿಸ್ಕೋಬೇಡ ಹಂಗೆ ಹಿಂಗೆ ಅಂತಂದು ಬೈತಿದ್ದೆ ಅಷ್ಟೇ. ಏನ್ ಬೇಜಾರು ಮಾಡ್ಕೊಂಬೇಡ್ರಿ. ನನ್ನ ತಾಯಿಗೆ ₹10 ಡೈರಿ ಮೇಲೆ ಚಾಕ್ಲೇಟ್ ಐತೆ ಕೊಡ್ತೀನಿ, 4 ಜನನು ಹಂಚ್ಕೊಂಡು ತಿನ್ರಿ. ಆದ್ರೆ ನಂತ ಮಾತಾಡೋದನ್ನ ಬಿಡ್ಬೇಡ್ರಿ. ಹಂಗ ಹೋಗ ಯಾರಿಗೆ ಬೇಕು ನೀನ್ ₹10 ಚಾಕ್ಲೇಟು? ನಾವೇನು ಅಷ್ಟೊಂದು ಬರ್ಗಿಟ್ಟಿಲ್ಲ. ₹10 ಚಾಕ್ಲೇಟು 4 ಜನ ಹಂಚ್ಕೊಂಡು ತಿನ್ಬೇಕಂತೆ. ತಿಕ್ಕ ಮುಚ್ಕೊಂಡು ಹೋಗ ಕಂಡವ್ರಿ. ಪ್ಲೀಸ್ ಕಂಡ್ರು. ಅಮ್ಮೀನ್ ಏನಾದ್ರು ಹೇಳಮ್ಮೆ. ಏನನ್ಕಡಿದ್ಯಾ? ನಾನು ಯಾಕೆ ಇದೊಳ್ಳೆ ಚೆನ್ನಾಗಾತು. ಹೋಗಲಪ್ಪಿ, ಸುಮ್ಮನೆ ಇವನು ಬರ್ತಡೇಗೆ ಸ್ವೀಟ್ ಕೊಡ್ಬೇಕಾಗ್ತದಂತಾನೆ ಕಾಗಾಸಿ 5 ದಿನ ಹೋಗಿದ್ಯಾ? ಹೋಗ್ಬಿಟ್ಟು ಚೆನ್ನಾಗಿ ಬರ್ತಡೇ ಆಚರಿಸ್ಕೊಂಡು ಬಂದಿದ್ಯಾ? ಅದ್ರಾಗೂ ನಿನ್ ಮುಂದೆ ಬಂದು ಕೇಳಿಲ್ವಲ್ಲ ಸ್ವೀಟ್ ಕೊಡು ಅಂತಂದು. ಕುಂಬಳಕಾಯಿ ಕಲ್ಲ ಎಗ್ಲ ಕಡಿಕೊಂತೀನಿ. ಹೋಗ್ಲಿ ಬಿಟ್ರಿ, ₹1 ಚಾಕ್ಲೇಟ್ ಕೊಡ್ತೀನಿ. ಇವಾಗ ಏನು ಐ ಹೋಗ್ತೀಯಾ? ಇವಾಗ ಜಾಡ್ಸೋದಿಲ್ಲ. ₹1 ಚಾಕ್ಲೇಟ್ ಅಂತೆ. ಅಯ್ಯಪ್ಪ ಸ್ವಾಮಿ, ₹1 ಚಾಕ್ಲೇಟ್ ಬೇಡವೇನು? ಹೋಗ್ಲಿ, ಎಣ್ಣೆ ಕೊಡ್ತಾನೆ, ಬಿಯರ್ ತಂದು ಕೊಡನೆ. ತಾಕತ್ತೈತಾ? ಬಿಯರ್ ಕೊಡಕ್ ತಾಕತ್ತೈತ ನಿನಗೆ? ದಮ್ ಐತಾ? ಅದನ್ನ ಕುಡಿಯಕ್ಕೆ ನಿನಗೆ ದಮ್ ಐತಾ? ತಕೊಬಂದು ಕೊಟ್ಟು ನೋಡು. ನಾನೇನಲ್ಲ, ನಮ್ಮ ಅಪ್ಪಯ್ಯ ತಗೊಂಬತ್ತಲ್ಲ ಕತ್ಕೊಂಡ್ಬಂದು ಬಿಡ್ತೀನಿ. ಈಗ ಇಂಥ ಫ್ರೆಂಡ್ ಇದ್ರೆ ಅಷ್ಟೇ ಎಲ್ಲಾನು ಹಾಳು ಮಾಡ್ಬಿಡ್ತೀನಿ ನೀನು. ಇವಾಗ ಏನು ನಿಮಗೆ ಮೈಸೂರು ಪಾಕ್ ಬೇಕು ತಾನೆ? ಬರ್ರಿ, ₹5 ಕೊಟ್ಟು ಕೊಡಿಸ್ತೀನಿ. ಅವೆಲ್ಲ ಗೊತ್ತಿಲ್ಲ ನಿನಗೆ. ನಿಜವಾಗ್ಲೂ ನಾವು ಫ್ರೆಂಡ್ಸು ನಿನಗೆ ಅಂತ ಅನ್ಸಿರೆ ನಿಮ್ಮ ಅಮ್ಮ ಇಂತ ಹೇಳಿ ಬಿರಿಯಾನಿ ಮಾಡಿಸು, ಲೆಗ್ ಪೀಸು ಕಬಾಬ್ ಮಾಡಿಸು, ಬಂದು ತಿನ್ಕೊಂಡು ಬರ್ತೀವಿ. ಇಲ್ವಾ ಮುಚ್ಕೊಂಡು ಹೋಗು ಸುಮ್ಮನೆ. ಸರಿ ಆಯ್ತು, ನಮ್ಮ ಅಮ್ಮನಿಗೆ ಹೋಗಿ ಹೇಳ್ತೀನಿ, ಫೋನ್ ಮಾಡ್ತೀನಿ, ಬರ್ರಿ. ಏನ್ ನನ್ನ ಇವನ್ ಕೈಲಿ ಆಗಲ್ಲ ಅನ್ಕೊಂಡಾರೆ. ಚಿಕನ್ ಮಾಡಿಸ್ತೀನಿ, ಬಿರಿಯಾನಿ ಮಾಡಿಸ್ತೀನಿ, ಕಬಾಬ್ ಮಾಡಿಸ್ತೀನಿ, ಮಾಡಿಸಿ ಕಳಿಸ್ತೀನಿ. ಬಾರ್ ತುಂಬಾ ತಿನ್ಕೊಂಡು ಹೋಗ್ಲಿ. ಇನ್ನೊಂದ್ಸಲಿ ಮಂಜನ್ನ ಹಿಂಗಂದ್ರೆ ಹೆಂಗಪ್ಪ ಅನ್ಕೋಬೇಕು. ನಾವೇನು ಅಷ್ಟೊಂದು ಇಲ್ದಾರ ಅನ್ಕೊಂಡವ್ರು. ಚಾಪಲ್ಲ ಬಣಿಕೊಂಡು ಹೋಗ್ತಿರೋದು ಅಷ್ಟೇ. ಏನು ಅಪ್ಪಣ್ಣಿ ಬಂದ್ರೆ ಇವಾಗ? ಏನು ಇಲ್ಲ, ಬರ್ರಿ. ಅಷ್ಟೊಂದು ನಿಮ್ಮ ಅಮ್ಮಯ್ಯ ಚಿಕನ್ ತಂದು ಮಾಡ್ಬೇಕಾ ಹೋಗಿ ಕೇಳೋದು. ಅಯ್ಯೋ
ಫ್ರೆಂಡ್ಸ್ ಹಂಗೆ ಮಂಜು ನಟ್ಟವಸಿದ್ದು ಮತ್ತೆ ನಮಗೆ ₹1 ಚಾಕ್ಲೇಟ್ ಕೊಟ್ಟಿಲ್ಲ ಅವನು. ಹಂಗೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಬಾಯ್.